ಎಲ್ಲಿವರೆಗೆ ಹೋರಾಟ? ಶ್ರೀ ಅಡವಿ ಸಿದ್ದೇಶ್ವರ ಮಹಾರಾಜ್ ಕಿ ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ತಾಲೂಕ ಶಿವಾಪುರ. ನಮ್ಮ ಮೂಡಲಿ ತಾಲೂಕು ಶಿವಾಪುರ ಗ್ರಾಮದಾಗ ಅಡವಿ ಸಿದ್ದೇಶ್ವರ ಮಠ ಐತಿ. ಅಲ್ಲಿ ಶ್ರೀ ಅಡವಿ ಸಿದ್ದರಾಮ ಮಹಾಸ್ವಾಮಿಗಳು ಅಂತೇಳಿ ನಮ್ಮ ಸಂಬೋದಾರು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ಯಾರು. ಅದಕ್ಕ ಅದ ರುಜುವಾತ್ ಆಗ್ಬೇಕು ಮತ್ ನಮ್ಮ ಸಂಬೋಳ ನಮ್ಮ ಮಠಕ್ಕೆ ಹೊಳಿ ಬರ್ಬೇಕು. ಮತ್ತ ಯಾರು ಇದ್ ಮಾಡ್ಯಾರಲ್ಲ ಅವ್ರ ತಕ್ಷಣ ಕ್ರಮ ಕೈಗೊಳ್ಬೇಕು. ಅಧಿಕೃತ ಅಲ್ಲ ಅಂತ ಮಾತಾಡ್ತಾರಲ್ರಿ. ಮತ್ ಪಟ್ಟಾಭಿಷೇಕ ಯಾಕೆ ಮಾಡ್ಬೇಕಾಗಿತ್ತು? ನಾವು ನಮ್ಮ ಊರಿಂದ 7-8 ಲಕ್ಷ ರೂಪಾಯಿ ದೇಣಿಗೆಯನ್ನ ಪಟ್ಟಾಭಿಷೇಕಕ್ಕ ಸಂಗ್ರಹ ಮಾಡಿ ಕೊಟ್ಟಿದ್ದೇವೆ. ಮತ್ತೆ ಯಾಕೆ ಮಾಡ್ಬೇಕತ್ತು? ಹೆಣ್ಮಕ್ಳು ಅಂದ್ರ ಪ್ರತಿ ಅಮಾಸಿಗೆ ನಮ್ಮಲ್ಲಿ ಶಿವಾನುಭವ ಗೋಷ್ಠಿ ಅಂತ ಕಾರ್ಯಕ್ರಮ ಆಗುತ್ತಾರೆ. ಬೇರೆ ಊರಿಂದ ಪ್ರತಿ ಅಮಾಸಿಗೆ ಅಜ್ಜಗ ನಡ್ಕೊಳಕ ಭಕ್ತರು ಪ್ರತಿ ಬೇರೆ ಬೇರೆ ಊರಿಂದ ಎಲ್ಲಾರು ಬರತಾರ. ಮತ್ತ ಬಂದ ಸಂದರ್ಭದಾಗ ಭಕ್ತರು ಮಠಕ್ಕಂತಿ ಬರೋದು ಕಾಮನ್. ನಾವು ಹೋಗ್ತೀವಿ, ನಮ್ಮ ಮಕ್ಕಳು ಹೋಗ್ತಾರು, ನಮ್ಮ ಹೆಂಡ್ರು ಹೋಗ್ತಾರು, ಎಲ್ಲಾರು ಹೋಗ್ತಾರ. ಬಂದ ಟೈಮ್ದಾಗ ಅಜ್ಜಾರ್ ಜೋಡಿ ಉಪಹಾರ ಊಟ ಮಾಡಿ ಒಂದ್ 5 ನಿಮಿಷ ಮಾತಾಡ್ಕೋತ ಕೂತ ಸಂದರ್ಭದಾಗ ಕೆಲವೊಂದಿಷ್ಟು ಮಂದಿ ಯಾರು ಅವ್ರ ಹೆಸರು ಗೊತ್ತಿಲ್ಲ ಬಂದು ಅಟ್ಯಾಕ್ ಮಾಡಿ ಹೆಣ್ಮಕ್ಳು ಇಲ್ಯಾಕ ಅಲ್ಲಿ ಇಲ್ಯಾಕ ಮಾಡೋ ಸಂದರ್ಭದಾಗ ಅಜ್ಜಾರ ಪಾಪ ಭಕ್ತರಿಗೆ ಏನಾರ ಆದಿತ್ತು ಹೇಳಿ ರಕ್ಷಣೆ ಮಾಡಕ್ ಹೋದಾಗ ಅಜ್ಜಾರ ಮೇಲಾತು ಹೆಣ್ಮಕ್ಳ ಮೇಲಾತು ಪಾಪ ಕಂದಮ್ಮನ ಮೇಲ ಹೊಡೆದಾಡೋದು ಬಡದಾಡೋದು ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿದಾರ. ಅಂದ್ರ ನಮ್ದು ಮಠ ಒಂದು ಬಹಳ ವರ್ಷಗಳಿಂದ ಐತ್ರಿ. ನಮ್ಮ ಮಠದಾಗ ಇನ್ನೂವರೆಗೂ ಯಾವುದೋ ಒಂದು ಅಭಿವೃದ್ಧಿ ಕಾರ್ಯಗಳು ಆಗಿರ್ಕಿಲ್ಲ. ಇವ್ರು ಅಜ್ಜಾರ ಬಂದ್ಮೇಲೆ ಏನೋ ಒಂದು ಜಾತ್ರೆ ಆಯ್ತು ಅಥವಾ ಕಲ್ಯಾಣ ಮಂಟಪ ಮತ್ತ ಅಲ್ಲಿ ಇರ್ತಕ್ಕಂಥ ಕೋಲಿ ಎಲ್ಲಾನು ಒಂದ್ ಸ್ವಲ್ಪ ಅಭಿವೃದ್ಧಿ ಕಾರ್ಯ ಚೆನ್ನಾಗಿ ಊರ ಸುಧಾರಣೆ ಆಗಕೈತಿ. ನೋಡ್ಲಾರಂತ ಕೆಲವೊಂದು ದುಷ್ಟ ಶಕ್ತಿಗಳು ಕೆಲವೊಂದಿಷ್ಟು ಮಂದಿ ಇದನ್ನ ಒಂದ್ ಸ್ವಲ್ಪ ಏನೋ ಇದನ್ನ ಮಾಡಿದ್ದಾರೆ. ನಮ್ಮ ಹೋರಾಟ ಇದು ಏನ ಅಪರಾಧ ಹೊರಿಸ್ಯಾರ ಅದು ಸಾಬೀತಾಗಬೇಕು. ಯಾರ ಇದರಿಂದ ಕೈವಾಡೈತಿ ಅವ್ರ ವಿರುದ್ಧ ತನಿಖೆ ಆಗ್ಬೇಕು, ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು. ನಮ್ಮ ಅಜ್ಜಾರ್ ನಮ್ಮ ಮಠಕ್ಕೆ ಹೊಳೆ ಬರಲೇಬೇಕು. ನನ್ನ ಹೆಸರು ಮಾಂತೇಶ್ ಕುರ್ಚಿ. ದ್ವೇಷಿತ್ತೋ ಏನೋ ಇಲ್ಲಿ ಗೊತ್ತಿಲ್ರಿ. ಅಷ್ಟ್ ಅಜ್ಜಾರ್ನ ಯಾವಾಗ ಹೊರಗಾಕಿನ ಕೂತಿರ್ ನೋಡ್ರಿ. ಅವ್ರಿ ಸುಳ್ಳ ಅಪೋದ ಅಜ್ಜಾರ್ ಮೇಲೆ ಹೊರ್ಸ್ಯಾರ್ರಿ. ಅಜ್ಜಾರ್ನ ಯಾವಾಗ ಮಠದಿಂದ ಹೊರಗಾಕುನು ಅಂದ್ರ ಶಿವಾಪುರ ಊರ್ ಒಟ್ಟ ಅಭಿವೃದ್ಧಿ ಆಗೋದು ಅವ್ರಿಗೆ ಬ್ಯಾಡಾಗೈತ್ರಿ. ಶಿವಾಪುರ ಊರ್ರಿ ಹಿಡ್ದುಸ್ರಿ ಹೊಲಸ್ ಕ್ಷೇತ್ರ ಐತ್ರಿ. ಹೇಳ್ಬೇಕಂದ್ರ ಈಗ ಅಜ್ಜಾರ್ ಬರ ಸುಕ್ಷೇತ್ರ ಆಗೈತ್ರಿ. ಅದು ಅಜ್ಜಾರ್ ಬರ ಅಜ್ಜಾರ್ ನಮ್ಮ ಮನ್ಯಾಗ 2nd ಇಯರ್ ಮುಗ್ಯಾನ ನನ್ ಕಾಲೇಜ್ ಬಿಡತ್ತಂದ್ರಿ. ಅಜ್ಜಾರ ನನ್ ಕಾಲೇಜ್ ಅಡ್ಮಿಷನ್ ಮಾಡಿದಾರ. ಅಜ್ಜಾರ್ ಹೇಳ್ಬೇಕಂದ್ರಿ ಬಾಳ ಸಪೋರ್ಟಿವ್ ಮಾಡ್ಯಾರ. ನನಗ್ ಮೊನ್ನೆ ಒಂದ್ ಕವನಾನಂದ್ರಿ ಪ್ರಕಟಣೆ ಆಗೈತ್ರಿ. ಅದು ಮೂಡಲತ್ತಿಯವ್ರ ಕವನ ಸಂಕಲನದೊಳಗ ಎಷ್ಟೆಲ್ಲಾ ಅಜ್ಜಾರ್ ಪ್ರೋತ್ಸಾಹ ಮಾಡಿ ನೀವ್ ಹೆಂಗೆಲ್ಲ ಕವನ ಬರವರ್ಕೊಂಡ ನಮ್ಮ ಮಠಕ್ ತಗೊಂಡ್ ಬಾ, ನಾ ಎಲ್ಲಾ ಎಡಿಟ್ ಮಾಡಿ ಇದ್ ಮಾಡ್ತನು. ನಮ್ಮ ಊರಾಗಿನ ಹೊಸ ಕವಿ ಇವ್ರತ್ತ ಎಲ್ಲಾ ನಮ್ಗ ಎಷ್ಟ್ ಇದನ್ ಮಾಡಿರವ್ರಿ. ಫಸ್ಟ್ ಕಾಲೇಜ್ ಅಡ್ಮಿಷನ್ ಮಾಡಕ್ ಹೋದಾಗ ಫೀಸ್ ಇದ್ನಿತ್ರಿ. ಮತ್ ಮರ್ದಿನ ಹೋಗುಟ್ಲೆ ಮತ್ ಹೆಚ್ಚಾತ್ರಿ. ಅದ್ ಫೀಸ್ ದಂಡ ತುಂಬಿ ಎಲ್ಲಾರಿ ಅಜ್ಜಾರ್ ಕಾಲೇಜ್ ಅಡ್ಮಿಷನ್ ಮಾಡ್ರಿ. ನಮಗ್ರಿ ಅಜ್ಜಾರ್ ಇಂತೆಲ್ಲಾ ಬಾಳ ನಮ್ಗೆಲ್ಲಾ ಪ್ರೇರಣೆದಾಯಕ ಆಗಿರ್ರಿ. ಎಲ್ಲಾರ್ಗು ಸ್ಫೂರ್ತಿದಾಯಕ ಆಗಿರ್ರಿ. ಅಜ್ಜಾರ್ ಒಂದ್ ಇಂಥದೆಲ್ಲಾ ಸಹಿಸ್ಕೊಳಕ್ ಬಂದಾರ ಕಮಾಂಡ್ ಅವ್ರ ಮೇಲೆ ಆರೋಪ ಹೊರ್ಸ್ಯಾರಿ ತಮ್ಮ ಬೇರೆ ಬೈಲ್ದಾರ್ಕ್ರಿ. ನನ್ನ ಹೆಸರು ವಿದ್ಯಾಶ್ರೀ ಲಕ್ಕಪ್ಪ ಸಾಯಿನವ್ರು. ಊರಿಗ್ ಬರ್ಬೇಕ್ರಿ. ಒಂದೇದ್ರಿ ಅಂದ್ರ ಯಾರ್ದು ಏನು ನಮಗ್ ಏನು ಗೊತ್ತಿಲ್ದನ ಇವ್ರ ಹಿಂಗ್ ಮಾಡ್ಯಾರ. ಊರನವ್ರ ಎಲ್ಲಾರು ಅಟ್ರು ಕೂಡಿ ಏನಂದಾರ್ರಿ, ಅವ್ರ ನಮ್ ಶಿವಾಪುರ ಗ್ರಾಮಸ್ಥರೆಲ್ಲಾ ಕೂಡಿ ಹೊರಗ್ ಹಾಕಿದ್ವಿ ಅಂದಾರ್ರಿ. ಆ ಟೈಮ್ದಾಗ ಯಾರು ಇಲ್ರಿ. ಅಲ್ಲಿ ಗ್ರಾಮಸ್ಥರ ಯಾರ್ದಾರ್ರಿ ತಮ್ ಬೇಕಾದವ್ರನ್ನೆಲ್ಲಾ ಕರ್ಕೊಂಡ್ ತಾವ್ ಹೊರಗ್ ಹಾಕ್ಯಾರ್ರಿ. ರೀ ಈಗ ಹುಡುಗಿಗೆ ಎಣ್ಣೆ ಆಗೈತ್ರಿ. ಒಟ್ಟ 16 ವರ್ಷದ ಹುಡುಗಿರಿ ಅದ. ಆ ಹುಡುಗಿಗೆ ಎಣ್ಣೆ ಆಗೈತ್ರಿ. ಆ ಹುಡುಗಿಗೆ ಎಣ್ಣೆ ಆದದ್ ಯಾರ್ ಕೇಳ್ತಾರ್ರಿ? ಏನ್ ಇವ್ರ ಮಕ್ಳ ಆಗಿದ್ದಂದ್ರ ಇವ್ರ ಬಿಡ್ತಿದ್ರನ್ರಿ ಹೆಂಗ? ಹೌದಿಲ್ರಿ? ಇವ್ರ ಮಕ್ಳಿಗೆ ಎಣ್ಣೆ ಆಗಿತ್ತಂದ್ರ ನಾವ್ ಕೇಳ್ತೀವ್ರಿ. ಈಗ ನನ್ನ ಮಕ್ಳು ಹೋಗತ್ತಾರ್ರಿ. ಅಲ್ಲಿ ನಮ್ ಮಕ್ಳು ಸಣ್ಣವ್ರ ಅದಾರ, ನಮ್ ಮಕ್ಳು ಹೋಗ್ತಾರ್ರಿ. ಈಗ ನಮ್ ಮಕ್ಳು ಇದ್ದಾಗ ಅವ್ರ ಹಂಗ್ ಮಾಡಿಲ್ರಿ. ಅಜ್ಜಾರ್ ಏನ್ ಮಾಡ್ಯಾರ್ರಿ, ಇವ್ರ ಹಿಂಗ್ ಮಾಡ್ಬೇಡ್ರಿ, ನೀವ್ ಇಂತ ದುಷ್ಟ ಚಟಗಳಿಗೆ ಬಲಿ ಆಗ್ಬೇಡ ತಿಳ್ಕರಿಂದ ಬುದ್ಧಿ ಹೇಳಿದಕ್ಕಾಗಿ ಈ ಅಪವಾದ ಅವ್ರಿಗೆ ಹೊರ್ಸ್ಯಾರ್ರಿ. ಅವ್ರು ಬಂದಿದ್ದನ 3 ಗಂಟೆಗೆ ಬಂದಾರ್ರಿ. ತಾಯಿ ಮಗಳು 3 ಗಂಟೆಗೆ ಬಂದವ್ರ ಒಳಗಿದ್ದವ್ರನ್ನ ಅಜ್ಜಾರ್ನ ಹಂಗ್ ಮಾಡಿದ್ರಂದ್ರ ಒಳಗಿದ್ರಂದ್ರ ಅವ್ರನ್ನ ಹಿಡಿಬೇಕ್ರಲ್ಲ ಇವ್ರು. ಅವ್ರನ್ನ ಹಿಡಿಬೇಕಾ ಇಲ್ಲ? ಪೊಲೀಸ್ ಸ್ಟೇಷನ್ ಐತ್ರಿ. ಆ ಸ್ಟೇಷನ್ಕ್ ಒಂದ್ ಕಂಪ್ಲೇಂಟ್ ಕೊಡ್ಬೇಕ್ರಿ. ಇವ್ರು ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಒಳಗ್ ಲಾಕ್ ಮಾಡ್ಕೇರಿಂದ ಪೊಲೀಸನ್ ಕರ್ಸ್ಬೇಕಾಗಿತ್ರಿ. ಯಾಕೆ ಕರ್ಸ್ಲಿಲ್ರಿ ಇವ್ರು? ಅದನ್ನ ಏನ್ ಮಾಡ್ಯಾರ್ರಿ? ಏನ್ ಪ್ರೂಫ್ ಐತ್ರಿ ಇವ್ರ ಕಡೆ? ಅಜ್ಜಾರ್ ಮೇಲೆ ಆರೋಪ ಮಾಡಾಕ ಯಾವ್ದೇ ಪ್ರೂಫ್ ಇಲ್ರಿ ಇವ್ರ ಕಡೆ. ತಾವಾಗೆ ಎಲ್ಲಾರು ಕೂಡ್ಕೇರಿಂದ ಅಜ್ಜಾರ್ ಮೇಲೆ ದಬ್ಬಾಳಿಕೆ ಮಾಡಿ ಅಜ್ಜಾರ್ ಬಿಡ್ಸಾಕ್ ಹೋಗೋಣ ಅವ್ರ ಮೇಲೂ ಬಡದು ಹೊಡೆದು ಮಾಡಿ ಅವ್ರನ್ನ ಹೊರ ಹಾಕ್ಯಾರ್ರಿ. ಇವ್ರು ಹೊರ ಹಾಕ್ಯಾರ. ನಾವ್ ಕೇಳಾಕ ಹೋಗ ನಿಮ್ಗೇನು ಗೊತ್ತಿಲ್ಲ, ನೀವ್ ಹೋಗ್ಬಿಡ್ರಿ ಅಂತ ಹೇಳತಾರ್ರಿ. ಇವ್ರು ಯಾರನ್ನ ಕೇಳ್ಯಾರ್ರಿ? ಇವ್ರು ಯಾರನ್ನ ಒಬ್ಬರನ್ನು ಕೇಳಿಲ್ರಿ.
ಬರತಿದ್ರಿ ಅಂದ್ರೆ ನಮ್ಮಲ್ಲಿ ತಿಂಗಳ ಏನೈತ್ರಿ ಅಮಾಸಿಗೆ ಶಿವಾನು ಗೋಷ್ಠಿ ನಡಿತೈತ್ರಿ. ಆಮೇಲ್ರಿ ಜಾತ್ರೆ ಆಗತೈತ್ರಿ. ವರ್ಷ ಜಾತ್ರೆ ಆಗೈತ್ರಿ, ಇಂಪ್ರೂವ್ ಆಗೈತ್ರಿ. ಮನ್ರಿ ಆಕಳ ಇದ್ರಿ ಗೌರಿ ಹೆಸರಿಟ್ಟದ್ರಿ, ನಾವ ಹೋಗಿದ್ರಿ. ಅಜ್ಜಾರ ಅಷ್ಟ್ ಇಂಪ್ರೂವ್ ಮಾಡ್ಯಾರ ನಮ್ ಮಠ. ನಾವ್ ಹೆಣ್ಮಕ್ಳು ಯಾರು ಇಂತ ಹೆಣ್ಮಕ್ಳು ಯಾರು ಹೊರ ಹೋಗಿಲ್ರಿ. ಮತ್ತ ಈಗೇನ್ ಶಿವಾನು ಗೋಷ್ಠಿ ಆಗ್ಲಿ, ಪ್ರವಚನ ಕಾರ್ಯಕ್ರಮ ಆಗ್ಲಿ, ಶ್ರಾವಣದಾಗ ಒಂದ್ ತಿಂಗಳ ಪ್ರವಚನ ನಡಿತೈತ್ರಿ ನಮ್ಮಲ್ಲಿ. ಆದ್ರೂ ಈಗ ನಾವ್ ಬ್ಯಾರೆ ಊರಿಗೆ ಹೋಗಂಗಿಲ್ಲನ್ರಿ, ನಾವ್ ಹೋಗಿ ಇರ್ತೀವಿ. ನಾನು ಸಿದ್ದಾರ್ಡ್ರಿಗೆ ಹೋಗಿ ವಸ್ತಿ ಇರತ್ತೇನ್ರಿ. ಮತ್ ಅಲ್ಲೂ ಹಂಗ್ ಮಾಡ್ಬೋದ್ರಲ್ಲ ಅವ್ರ. ನೀವ್ ಹಿಂಗ್ ಮಾಡ್ತೀರ ತಿಳ್ಕೇರಿಂದ ಈಗ ಯಾಕೆ ಬತ್ತಂದ್ರಿ ಇವ್ರು ಹೇಳ್ಯಾರ್ರಿ ಅಜ್ಜಾರ, ನೀವ್ ಇಂತ ದುಷ್ಟ ಚಟ್ಕೊಳ್ ಬಲಿ ಆಗ್ಬೇಡ್ರಪ್ಪ ಅಂತ ಅವ್ರ ಮುಂಚೆನ ಅಲ್ಲಿ ಕುಡಿಯಾಕ್ ಬಂದಾರ್ರಿ. ಇವ್ರ ಅಜ್ಜಾರ ಹೇಳಾಕತ್ತಾನ ನೀ ಏನ್ ಹೇಳ್ತೇವೆ ತಿಳ್ಕೇರಿಂದ ಇವ್ರನ್ನ ಎದ್ರ ಒಳಗಾರ ಸಿಗಿಸ್ಬೇಕಂತ ಹೇಳ್ಕೇರಿಂದ ಇದನ್ ಮಾಡಿದ್ರಿ, ಕುತಂತ್ರ ಮಾಡಿದ್ರಿ ಅವ್ರು. ಹಾ ನನ್ ಮಕ್ಕಳೇ ಮಾಡ್ತಾರ್ರಿ ಅಲ್ಲಿ. ನನ್ನ ಹೆಸರು ಮಾದೇವಿ ರೀ.